ಸಪ್ತಮಿಯ ಸೂರ್ಯನಂತೆ ಕಂಗೊಳಿಸುವ ಈ ರೋಹಿಣಿಪತಿಗೆ ಕುಶಲವಲ್ಲದೆ ಏನು ದಕ್ಷಿಣೇವ. ರಾಜೇಂದ್ರ, ನಿನ್ನ ಕೃತಜ್ಞತೆಗೆ ಮೆಚ್ಚಿದನಿ ದಕ್ಷ ಬ್ರಹ್ಮ. ನೀ ನೋಡು ಜಲಬ್ರಹ್ಮ, ಈ ದಂಪತಿಗಳ ಪ್ರೀತಿ ವಿನಯವನ್ನು. ಚಂದ್ರದೇವನು ಎಷ್ಟಾದರೂ ದಕ್ಷಪತಿಯ ಜಾಮಾತನಲ್ಲವೇ? ಅವನೇನು ಮಂದಮತಿ? ಚಂದ್ರದೇವ ನೀನಾದೇ ದಕ್ಷಪತಿಯ ಜಾಮಾತ. ಜಾನಬ್ರಹ್ಮದೇವ, ನನ್ನ ತಂದೆ ಹಿತೈಷಿಗಳಾದವರಲ್ಲಿ ನೀವು ಮತ್ತು ಭೃಗುದೇವರೊಬ್ಬರು. ಯಾವಾಗಲೂ ನನ್ನ ತಂದೆ ಯೋಗಕ್ಷೇಮವನ್ನು ಹಾರೈಸುವ ಪರಾಕ್ರಮಶಾಲಿಗಳು. ಈ ರೋಹಿಣ ಮಂದಿರಕ್ಕೆ ಆಗಮಿಸಿದ ದಿವಸವೇ ಶುಭ ದಿವಸ. ದಯಮಾಡಿ ಈ ದಂಪತಿಗಳ ಆತಿಥ್ಯವನ್ನು ಸ್ವೀಕರಿಸಬೇಕೆಂದು ಇದು ನಿಮ್ಮಲ್ಲಿ ಬೇಡುವೆನು. ಹೌದು, ನನ್ನ ಮನವಿಲಾಸೆಯನ್ನು ತಿಳಿದು ನಿಮ್ಮ ಮುದ್ದಮಗಳು ಮಾತನಾಡಿದಳು. ಆ ಮಾತು ಕಬ್ಬಿನ ಮೇಲೆ ಜಿನಿಕ್ಕೆದಂತಾಯಿತು ದಕ್ಷದೇವ. ನಿಶಾಪತಿ, ನಿನಗೆ ನಿನ್ನ ಪತ್ನಿಯರ ಮೇಲಿನ ಪ್ರೇಮವು ಅಪಾರವಾಗಿರುವುದು. ಅರಳಿರುವ ತಾವರೆಯ ಬಂಡನ್ನು ತಿಳಿದು ಜಯಂಕರಿಸುವ ಮರಿದುಮಿಗಿಂತಲೂ ಮಿಗಿಲಾಗಿರುವುದು ನಿನ್ನ ಪ್ರೇಮ ರೋಹಿಣಿಯ ಮೇಲೆ. ನೀ ನೋಡು ಜಲಬ್ರಹ್ಮ, ನನ್ನ ಜಾಮಾತನ ಮಂದಿರವನ್ನು. ಸುತೆ ರೋಹಿಣ ನೀ ಮಾನು ನೀಯೇ ನೀ ಚಂದ್ರ ರಾಣಿ. ಸುತೆ ರೋಹಿಣ ರೋಹಿಣ ಸುತೆ ರೋಹಿಣ ನೀ ಮಾನು ನೀಯೇ ನೀ ಚಂದ್ರ ರಾಣಿ. ಸುತೆ ರೋಹಿಣ ರೋಹಿಣ ಸುತೆ ಸರ್ವ ಶಾಂತೆ ಸುಖದ ವಿಲಾಸೆ. ಸುತೆ ಸರ್ವ ಶಾಂತೆ ಸುಖದ ವಿಲಾಸೆ. ಸುತೆ ಸರ್ವ ಶಾಂತೆ ಸುಖದ ವಿಲಾಸೆ. ಸುತೆ ಭಾಗ್ಯದ ಸೌಭಾಗ್ಯ ಲೋಲೆ. ಸುತೆ ಭಾಗ್ಯದ ಸೌಭಾಗ್ಯ ಲೋಲೆ. ಸುತೆ ರೋಹಿಣ ನೀ ಮಾನು ನೀಯೇ ನೀ ಚಂದ್ರ ರಾಣಿ. ಸುತೆ ರೋಹಿಣ ಜಾತೆ ಯಾದ ಲೋಲೆ ಭಾಗ್ಯದ ಸುಶೀಲೆ. ಜಾತೆ ಯಾದ ಲೋಲೆ ಭಾಗ್ಯದ ಸುಶೀಲೆ. ಜಾತೆ ಯಾದ ಲೋಲೆ ಭಾಗ್ಯದ ಸುಶೀಲೆ. ಸುತೆ ಭಾಗ್ಯದ ಸೌಭಾಗ್ಯ ಲೋಲೆ. ಸುತೆ ಭಾಗ್ಯದ ಸೌಭಾಗ್ಯ ಲೋಲೆ. ಸುತೆ ರೋಹಿಣ ನೀ ಮಾನು ನೀಯೇ ನೀ ಚಂದ್ರ ರಾಣಿ. ಸುತೆ ರೋಹಿಣ ಸುತೆ ರೋಹಿಣ ಸುತೆ ರೋಹಿಣ. ದಕ್ಷದೇವ, ನಿನ್ನ ಸುತಿಯರ ಕರಕಮಲದ ಸಂಖ್ಯೆಯಿಂದ ಧನ್ಯನಾದನು ಈ ಚಂದ್ರಮ್ಮನು. ರೋಹಿಣಿಯಿಂದ ಕೂಡಿದ ಈ ನಿನ್ನ ಮಂದಿರವು ಪಾವನವಾಯಿತು. ಜಾಲಬ್ರಹ್ಮದೇವ, ನಿಮ್ಮ ಮಾತುಗಳು ಶ್ಲಾಘನೀಯವಾಯಿತು. ನಿಮ್ಮೀರುವರ ದಿವಸವೇ ಶುಭ ದಿವಸ. ನಮ್ಮ ಆದಿತ್ಯವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುವೆನು. ಬರುವೆನು ಚಂದ್ರಮ್ಮ, ಬರುವೆನು, ಸಂತೋಷದಿಂದ ಬರುವೆನು. ರೇವತಿ, ಪುಷ್ಯವತಿ, ರೇವತಿ, ಪುಷ್ಯವತಿ. ಚಂದ್ರಮ್ಮ, ಮಾತಿನ ಸಂಭ್ರಮದಲ್ಲಿ ಮರೆತಿದ್ದನ ಮಕ್ಕಳು ಬರುವರೆಂದು. ಎಲ್ಲಿಯರು ನನ್ನ ಪುತ್ರಿಯರು? ಅವರು ಇಲ್ಲಿಲ್ಲ, ಎಲ್ಲೋ ಇರುವರು. ಅದು ನಿನಗೆ ತಿಳಿಯದೆ? ತಿಳಿಯದು ತಿಳಿಯದು. ಏನು? ನಿನ್ನ ಪತ್ನಿಯರ ವಿಚಾರವೂ ನಿನಗೆ ತಿಳಿಯದೆ? ತಿಳಿಯದು ತಿಳಿಯದು.
ಮಕ್ಕಳಿರಾ ಹೀಗಾದಿರೇಕೆ? ಅಪ್ಪಾಜಿ, ನಮ್ಮ ಸಂಸಾರದ ಪರಿಭವ ನೋಡಲು ಬಂದಿರುವರ ಅಪ್ಪಾಜಿ. ಪರಿಭವ 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 ದೇವರಾಕ್ಷಸರನ್ನು ಜಯಿಸಲು ಸಾಧ್ಯವಾದ ಕಾಲ ಭೈರವೆಯನ್ನು ತನ್ನ ದಕ್ಷ ಪಟ್ಟಣದ ವಜ್ರಬಂಧನ ಬಂಧಿಸಿರುವ ಈ ದಕ್ಷ ಜಾತಿಯರಿಗೆ ಪರಿಭವ. ಯಾವ ಮಹಾವೀರನು ತನ್ನ ಉಗ್ರವಾದ ತಪಸ್ಸಿನಿಂದ